कृष्णायादवेन्द्राय ज्ञानमुद्राय योगिने नाथार्गमनेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओम व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। ओम अथातो ब्रह्मजिज्ञासा। ओम ಭೀಮ ಹಿಡಿಂಬಿಯನ್ನು ಎಷ್ಟಕ್ಕೂ ಮದುವೆ ಆಗುವುದಿಲ್ಲ. ಸೊ ಹಿಡಿಂಬಿ ಕುಂತಿ ಹತ್ರ ಹೇಳಿ ಧರ್ಮರಾಜನ ಹತ್ರ ಹೇಳಿ ಇನ್ಫ್ಲೂಯೆನ್ಸು ಮಾಡಿಸಿದರೂ ಭೀಮ ಆಗುವುದಿಲ್ಲ. ಅದು ಧರ್ಮ ಅಲ್ಲ. ಜ್ಯೇಷ್ಠ ಇರುವಾಗ ಅಣ್ಣ ಇರುವಾಗ ತಮ್ಮ ಮದುವೆ ಆಗುವಂಥದ್ದು ಅದು ಧರ್ಮ ಅಲ್ಲ. ಆದ್ದರಿಂದ ಧರ್ಮ ಬಿಟ್ಟು ಹೋಗುವುದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದಾಗ ಹಿಡಿಂಬಿ ಮೊದಲೇ ಭೀಮನಿಗೆ ಹೇಳಿದ ಹಾಗೆ. ಯಾಕಂತೇಳಿದ್ರೆ ನಾಡ್ದು ವೇದವ್ಯಾಸರೇ ಸ್ವಂತ ಬರ್ತಾರೆ, ಅವರು ಹೇಳಿದ ಮೇಲೆ ಆದರೂ ನೀನು ನನ್ನನ್ನು ಮದುವೆ ಆಗ್ತೀಯಲ್ವಾ ಅಂತ ಹೇಳಿಬಿಟ್ಟಿದ್ದಾಳೆ ಅವಳು. ಅದೇ ಪ್ರಕಾರ ಭೀಮ ಸುತರಾಮ್ ಆಗುವುದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ತಿರುವಂತೆಯೇ ವೇದವ್ಯಾಸರು ಪ್ರತ್ಯಕ್ಷರಾದರು. ಆ ವೇದವ್ಯಾಸರು ಹೇಗಿದ್ದಾರೆ ಅಂತ ಹೇಳಿದರೆ, ಭಗವಂತ ನಿಖಿಲೋರು ಗುಣಾಭಿಪೂರ್ಣ, ಎಲ್ಲ ಗುಣಗಳು ಪೂರ್ಣವಾದ ಗುಣಗಳು, ಪೂರ್ಣ ಜ್ಞಾನ, ಪೂರ್ಣ ಶಕ್ತಿ, ಪೂರ್ಣ ಸುಖ, ಹೀಗೆ ಎಲ್ಲ ಗುಣಗಳು ಒಂದೊಂದು ಗುಣಗಳು ಪೂರ್ಣವಾಗಿಯೂ ಒಂದೊಂದು ಗುಣಗಳಲ್ಲಿಯೂ ಮತ್ತೆ ಸಾವಿರ ಸಾವಿರ ಗುಣಗಳು, ಹೀಗೆ ಅಸಂಖ್ಯಾತ ಗುಣಗಳಿರುವಂತಹ ವೇದವ್ಯಾಸರು ಭಗವಂತ. ವ್ಯಾಸಾತ್ಮಕ ವ್ಯಾಸರೂಪದಲ್ಲಿರುವಂಥ ಭಗವಂತ ಹರಿಹಿ ಅನಂತ ಸುಖಾಂಬುರಾಶಿ, ಸುಖವೇ ಮೂರ್ತಿ ಎತ್ತಂತೆ ಪೂರ್ಣ ಸುಖವುಳ್ಳ ವೇದವ್ಯಾಸರು ಬಂದು ಅಲ್ಲಿ ಪ್ರಾದುರ್ಭೂತರಾಗಿದ್ದಾರೆ. ವಿದ್ಯಾಮರೀಚಿಹಿ, ಜ್ಞಾನ ಪ್ರಸಾರಕ್ಕೇ ಇರುವಂಥ ಈ ಭಗವಂತನ ರೂಪ. ಸೊ ಆ ಜ್ಞಾನದ ಕಿರಣಗಳು ಎಲ್ಲ ಕಡೆ ವ್ಯಾಪ್ತವಾಗಿವೆ. ವಿದ್ಯಾಮರೀಚಿ ವಿತತಃ, ವಿತತಃ ಅಂದರೆ ಎಲ್ಲ ಕಡೆ ವ್ಯಾಪ್ತವಾಗಿ ಪ್ರಸಾರವಾಗಿರುವಂಥ ವಿದ್ಯಾಕಿರಣಗಳ ಜೊತೆಗೆ ಸಕಲೋತ್ತಮ, ಸಕಲೋತ್ತಮ ಅಂದರೆ ಸರ್ವೋತ್ತಮನಾದ ಎಲ್ಲ ಬ್ರಹ್ಮ ರುದ್ರಾದಿಗಳಿಗೂ ಲಕ್ಷ್ಮೀದೇವಿಗೂ ಅದಕ್ಕಿಂತಲೂ ಉತ್ತಮನಾದ ಪುರುಷೋತ್ತಮನಾದ ಭಗವಂತ ವೇದವ್ಯಾಸ ರೂಪದಲ್ಲಿ ಅಲ್ಲಿ ಆ ಪ್ರಾದುರ್ಬಭೂವ, ಚೆನ್ನಾಗಿ ಕಾಣಿಸಿಕೊಂಡರು. ಅಲ್ಲಿವರೆಗಾಗಿದೆ. ವೈಲಾರಿದ್ದಾರಾ? ವೈಲಾರಿದ್ದಾರೆ? ಹಾಂ, ಸರಿ. ನಮಸ್ಕಾರ. ವೆರಿ ಗುಡ್. ದೃಷ್ಟ್ವೈವತಂ ಪರಮಮೋದಿನ ಆಶುಪಾರ್ಥ ಮಾತ್ರಾ ಸಹೈವ ಪರಿಪೂಜ್ಯ ಗುರುಂ ವಿರಿಂಚೇ ಉಲ್ಲಾಲಿತಾಶ್ಚ ಹರಿಣಾ ಪರಮಾತಿಹಾರ್ದ ಪ್ರೋತ್ಫುಲ್ಲ ಪದ್ಮನಯನೇನ ತದೋಪವಿಷ್ಟಾಃ. 59ನೇ ಶ್ಲೋಕ. ವೇದವ್ಯಾಸರು ಪ್ರಾದುರ್ಭವಿಸಿದ ನಂತರ ಪಾಂಡವರು ತಾಯಿಯಿಂದ ಕೂಡಿಕೊಂಡೇ ಆ ಹರಿಯನ್ನು ನೋಡಿ ಅತ್ಯಂತ ಸಂತೋಷವುಳ್ಳವರಾಗಿಯೇ ಶೀಘ್ರದಲ್ಲಿ ಬ್ರಹ್ಮನಿಗೂ ಗುರುವಾದ ಶ್ರೀ ವೇದವ್ಯಾಸರನ್ನು ಪೂಜಿಸಿ ಉತ್ತಮವಾದ ಅತಿ ಸ್ನೇಹದಿಂದ ಅರಳಿದ ಕಮಲದಂತೆ ಇರತಕ್ಕಂತಹ ಕಣ್ಣುಗಳುಳ್ಳ ಆ ಶ್ರೀಹರಿಯಿಂದ ಚೆನ್ನಾಗಿ ಲಾಲಿಸಲ್ಪಟ್ಟವರಾಗಿ ಕುಳಿತರು. ದೃಷ್ಟ್ವೈವ ತಂ ಪರಮಮೋದಿನ ಆಶುಪಾರ್ಥ ಮಾತ್ರಾ ಸಹೈವ ಪರಿಪೂಜ್ಯ ಗುರುಂ ವಿರಿಂಚೇಃ ಉಲ್ಲಾಳಿತಾಶ್ಚ ಹರಿಣಾ ಪರಮಾತಿಹಾರ್ದ ಪ್ರೋತ್ಫುಲ್ಲ ಪದ್ಮನಯನೇನ ತದೋಪವಿಷ್ಟಾಃ. ದೀಪಾವಳಿ ಹಬ್ಬದ ಎಲ್ರಿಗೂ ಶುಭಾಶಯಗಳು, ನಮಸ್ಕಾರಗಳನ್ನು ಹೇಳ್ತಾ, ಹಬ್ಬದ ಆ ಸಂಭ್ರಮ, ಅದರ ಜೊತೆಗೆ ನಮ್ಮ ಈ ಏನು ಸೇವೆ ಇದೆ, ಭಗವಂತನ ಸೇವೆ, ಇದು ಸತ್ಸಂಗ ಸೇವೆ ಇದೆ, ಅದಿರುವಾಗ
ಅದಕ್ಕೆ 1 ಗಂಟೆ ನಾವು ಮೀಸಲು ಇಡುವುದು ಅಂತ ಹೇಳಿಬಿಟ್ಟು ನೀವೆಲ್ಲ ಸೇರಿದ್ದೀರಿ, ನಿಮಗೆ ಅಭಿನಂದನೆ ಅಂತ ಹೇಳಿದರೆ, ಹಬ್ಬ ಇದ್ದರೂ ಸೇರಿದ್ದೀರಲ್ಲ, ನಿಜವಾಗಿಯೂ ನಿಮಗೆ ಅಭಿನಂದನೆ ಹೇಳ್ತಾ ಈ ಶ್ಲೋಕ ದೃಷ್ಟ್ವೈವ ತಂ ಪರಮಮೋದಿನ, ಭಗವಂತನನ್ನು ವ್ಯಾಸರೂಪದಲ್ಲಿ ನೋಡಿಯೇ ಪಾಂಡವರಿಗೆ ಅಷ್ಟು ಖುಷಿಯಾಗಿ ಬಿಡ್ತು. ದೃಷ್ಟ್ವಾ ಏವ ಅಂತೇಳಿ ಇನ್ನೇನು ಭಗವಂತ ಏನು ಮಾಡುವುದೇ ಬೇಡ, ಅವನು ದರ್ಶನ ಕೊಟ್ಟರೆ ಸಾಕು, ಅಷ್ಟು ಸಂತೋಷ ಆಗಿಬಿಡ್ತದೆ. ದೃಷ್ಟ್ವಾ ಏವ ತಂ, ಆ ಭಗವಂತನನ್ನು, ವ್ಯಾಸರೂಪದಲ್ಲಿರುವಂಥ ಭಗವಂತನನ್ನು, ಪರಮಮೋದಿನಃ, ಪರಮ ಮೋದ, ಮೋದ, ವಿನೋದ, ಸಂಮೋದ, ಪ್ರಮೋದ ಅಂತೇಳಿದರೆ ಏನಂತೇಳಿದರೆ ಎಲ್ಲ ಸಂತೋಷ ಅಂತ ಅರ್ಥ. ಅಷ್ಟು ಸಂತೋಷ ಅಂತೇಳಿದರೆ ಕುಣಿದು ಕುಪ್ಪಳಿಸುವಷ್ಟು ಸಂತೋಷ ಆಗುವಂಥದ್ದಕ್ಕೆ ಈ ಶಬ್ದಗಳನ್ನು ಹೇಳುವಂಥದ್ದು, ಮೋದ, ಪ್ರಮೋದ, ಸಂಮೋದ ಎಲ್ಲ. ಸೊ ಪರಮ ಮೋದಿನಃ ಅಂತೇಳಿದರೆ ಅತ್ಯಂತ ಸಂತೋಷಗೊಂಡು, ಅಂದರೆ ಪಾಂಡವರಿಗೆ ಕೃತಾರ್ಥರಾದ ಒಂದು ಭಾವನೆ ಬಂದುಬಿಡ್ತದೆ. ಭಗವಂತ ಬಂದಿದ್ದಾರೆ, ಪರಮ ಮೋದಿನ ಆಗಿಬಿಟ್ಟಿದ್ದಾರೆ ಪಾಂಡವರು. ಪರಮ ಮೋದಿನಃ ಆಶು ಪಾರ್ಥ, ನೋಡಿ ಕೂಡಲೇ ಸಂತೋಷ ಆಗಿಬಿಟ್ಟಿದೆ, ಎಲ್ರಿಗೂ ಅಷ್ಟು ಖುಷಿಯಾಗಿದೆ. ಆಶು ಭಾಳ ಬೇಗನೆ ಖುಷಿಯಾಗಿದೆ. ಪಾರ್ಥ, ಪಾಂಡವರು, ಪೃಥುವಿನ ಮಕ್ಕಳು ಪಾರ್ಥ. ಒಬ್ಬನೇ ಇದ್ದರೆ ಪಾರ್ಥ, ಅದು ಅರ್ಜುನ. ಸೊ ಅವನು ಪ್ರಸಿದ್ಧ ಹೆಸರು ಪಾರ್ಥ ಅಂತ. ಮತ್ತು ಪಾರ್ಥಾಹ ಅಂತ ಇದ್ದರೆ ಎಲ್ಲರೂ ಇದ್ದರೆ ಪಾಂಡವರು ಅಂತ. ಸೊ ಇಲ್ಲಿ ಪಾಂಡವರು ಎಲ್ಲರೂ ಇದ್ದಾರೆ. ಸೊ ಪಾಂಡವರೆಲ್ಲರಿಗೂ ಸಂತೋಷ ಆಗಿದೆ. ದೃಷ್ಟ್ವಾ ಏವ ಪಾರ್ಥಾಹ ಮಾತ್ರ ಸಹೈವ ಅಂತೇಳಿದರೆ ಕುಂತಿಯ ಜತೆಗೆ ಎಲ್ಲರೂ ಸಂತೋಷಗೊಂಡಿದ್ದಾರೆ. ಪರಿಪೂಜ್ಯ ಅಂತೇಳಿದರೆ ಆಗಲೇ ಸಂತೋಷದಿಂದ ಭಗವಂತನಿಗೆ ಎಷ್ಟು ಅಲ್ಲಿ ಏನು ಸಲಕರಣೆ ಇದೆಯೋ ಅದರಿಂದ ಪೂಜೆಯನ್ನು ಮಾಡಿದ್ದಾರೆ. ಪರಿಪೂಜ್ಯ, ಪೂಜೆಯನ್ನು ಮಾಡಿ ಆ ನಂತರ ಬಂದದ್ಯಾರು? ವಿರಿಂಚೇಹೆ ಗುರುಂ, ವಿರಿಂಚ್ಯ ಅಂತೇಳಿದರೆ ಚತುರ್ಮುಖ ಬ್ರಹ್ಮದೇವರು. ಬಂದವರು ಯಾರು ಅಂತೇಳಿದರೆ ಚತುರ್ಮುಖ ಬ್ರಹ್ಮದೇವರಿಗೆ ಗುರುವಾದ ಭಗವಂತ. ಚತುರ್ಮುಖ ಬ್ರಹ್ಮದೇವರು ಅಂತೇಳಿದರೆ ಭಗವಂತನೇ ನೇಮಕ ಮಾಡಿದ್ದು. ಬ್ರಹ್ಮದೇವರೇ ನೀವು ಇಡೀ ಜಗತ್ತಿನ ಗುರುಗಳು ಅಂತ. ಜಗತ್ತಿನ ಗುರುಗಳು ಬ್ರಹ್ಮದೇವರು, ಬ್ರಹ್ಮದೇವರಿಗೂ ಗುರುಗಳು ಯಾರು ಅಂತ ಹೇಳಿದರೆ ಭಗವಂತ. ಸೊ ವಿರಿಂಚೇಹೆ ಗುರುಂ, ಚತುರ್ಮುಖ ಬ್ರಹ್ಮದೇವರಿಗೂ ಗುರುವಾದ ಭಗವಂತ ವೇದವ್ಯಾಸರು ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ಪೂಜೆಯನ್ನು ಮಾಡಿದ್ದಾರೆ. ಪರಿಪೂಜ್ಯ. ಉಲ್ಲಾಳಿತಾಹ ಹರಿಣ, ಹರಿಣ ಅಂದರೆ ಈ ವೇದವ್ಯಾಸ ರೂಪದಲ್ಲಿರುವಂಥ ಭಗವಂತನಿಂದ ಹರಿಣ ತೃತೀಯ ವಿಭಕ್ತಿ. ಪರಮಾತಿಹಾರ್ಥ, ಪರಮ ಅತಿ ಹಾರ್ದ. ಹಾರ್ದ ಅಂತೇಳಿದರೆ ಹೃದಯಕ್ಕೆ ಅತ್ಯಂತ ಹತ್ತಿರ ಇರುವವರಿಗೆ ಹಾರ್ದಿಕ, ಹಾರ್ದಿಕ ಧನ್ಯವಾದ ಅಂತ ಹೇಳೋದು. ಹಾರ್ದಿಕ ನಮಸ್ಕಾರ, ಹಾರ್ದಿಕ ಸ್ವಾಗತ ಅಂದರೆ ಹಾರ್ದಿಕ ಅಭಿನಂದನೆ, ಅಂದರೆ ಹೃದಯದಿಂದ ತುಂಬಿ ಬಂದ ಅಭಿನಂದನೆ ಅಂತ. ಹಾಗೆ ಪರಮ ಅತಿಹಾರ್ದ ಅಂತೇಳಿದರೆ ಅತ್ಯಂತ ಒಂದು ಸ್ನೇಹದ ಸಂಭ್ರಮ. ಸ್ನೇಹ ಅಂತೇಳಿದರೆ ಅತ್ಯಂತ ಹತ್ತಿರ, ಒಂದು ಹೃದಯದಿಂದ ಹೃದಯಕ್ಕೆ ಅಂತ ಅಷ್ಟು ಹತ್ತಿರ. ಪರಮ ಅತಿಹಾರ್ದ ಭಗವಂತ ಅಂತೇಳಿದರೆ ಪಾಂಡವರಿಗೆ ಅತ್ಯಂತ ಹತ್ತಿರ. ಯಾಕಂತೇಳಿದರೆ ಪಾಂಡವರೆಲ್ಲ ದೇವತೆಗಳೇ. ಯುಧಿಷ್ಠಿರ ಯಮಧರ್ಮರಾಯ ಆದರೆ, ಅರ್ಜುನ ಇಂದ್ರ, ಆಮೇಲೆ ಭೀಮಸೇನ ಸಾಕ್ಷಾತ್ ವಾಯುದೇವರು, ಆಮೇಲಿಂದ ನಕುಲ ಸಹದೇವರು ಅವರು ಅಶ್ವಿನಿ ದೇವತೆಗಳು. ಸೊ ಇವರೆಲ್ಲ ದೇವತೆಗಳು, ದೇವಲೋಕದಿಂದಲೇ ಮನುಷ್ಯ ರೂಪದಲ್ಲಿ ಇಲ್ಲಿ ಇರುವವರು. ಇವರಿಗೆ ಭಗವಂತ ಅಂತೇಳಿದ್ರೆ ತುಂಬ ಹತ್ತಿರ. ಸೊ ಹಾಗೆ ಪರಮ ಅತಿಹಾರ್ದ, ಅತ್ಯಂತ ಶ್ರೇಷ್ಠವಾಗಿಯೂ ಅತ್ಯಂತ ಹೃದಯಕ್ಕೆ ಹತ್ತಿರವಾಗಿಯೂ ಇರುವಂಥ ಭಗವಂತನನ್ನು ವೇದವ್ಯಾಸ ರೂಪದಲ್ಲಿ ನೋಡ್ತಾ ಇದ್ದಾರೆ ಪಾಂಡವರು. ನೋಡಿ ಹೇಗಾಗಿದ್ದಾರೆ ಅಂತ ಹೇಳಿದ್ರೆ, ಪ್ರೋತ್ಫುಲ್ಲ ಪದ್ಮನಯನೇನ, ಪ್ರೋತ್ಫುಲ್ಲ ಪದ್ಮನಯನ, ನಯನ ಅಂದರೆ ಕಣ್ಣು, ಪದ್ಮ ಅಂತೇಳಿದರೆ ಕಮಲ. ಸೊ ಕಮಲದಂತೆ ಕಣ್ಣುಳ್ಳವರು ಪ್ರೋತ್ಫುಲ್ಲ. ಪ್ರೋತ್ಫುಲ್ಲ ಅಂತೇಳಿದ್ರೆ ಏನು? ಅರಳಿದ ಅಂತ. ಸೊ ಅರಳಿದ ಕಮಲ, ಆ ಅರಳಿದ ಕಮಲ ಎಷ್ಟು ದೊಡ್ಡದಾಗಿರುತ್ತೆ ಅಂಥ ದೊಡ್ಡ ದೊಡ್ಡ ಕಣ್ಣುಗಳಿರುವಂತಹ ಯಾರಿಂದ? ಭಗವಂತನಿಂದ.
ಪರಮ ಅತಿಹಾರ್ದನಾದ ಹೃದಯಕ್ಕೆ ತುಂಬ ಹತ್ತಿರ ಇರುವಂಥ ಈ ವೇದವ್ಯಾಸ ರೂಪದಲ್ಲಿರುವಂಥ ಈ ಭಗವಂತನಿಂದ ಪ್ರೋತ್ಫುಲ್ಲ ನಯನೇನ ಅಂತೇಳಿದರೆ ಅರಳಿದ ಕಣ್ಣುಗಳು ಇರುವಂತಹ ಆ ಭಗವಂತನಿಂದ ಏನು ಉಲ್ಲಾಲಿತಾಶ, ಈ ಭಗವಂತನಿಗೆ 3 ವಿಶೇಷಣ ಕೊಟ್ಟಿದ್ದಾರೆ. ಒಂದು, ಬ್ರಹ್ಮಾದಿಗಳಿಗೂ ಬ್ರಹ್ಮರುದ್ರಾದಿಗಳಿಗೂ ಗುರುವಾದ ಭಗವಂತ, ವಿರಿಂಚೇಹಿ ಗುರುಂ. ಎರಡನೇದು ಕೊಟ್ಟಿದ್ದಾರೆ ಪರಮ ಅತಿಹಾರ್ದ ಅಂತೇಳಿದ್ರೆ ಅವರ ಪಾಂಡವರ ಹೃದಯಕ್ಕೆ ಅತ್ಯಂತ ಸ್ನೇಹ ಭಾವದಲ್ಲಿರುವಂತಹ ಅತ್ಯಂತ ಹತ್ತಿರದ ಸಂಬಂಧ ಇರುವಂತಹ ಆ ವೇದವ್ಯಾಸರು ಭಗವಂತ. ಮತ್ತು ಪ್ರೋತ್ಫುಲ್ಲ ಪದ್ಮನಯನೇನ, ಆ ಭಗವಂತನ ಹೇಗಿದ್ದಾರೆ ಅಂತೇಳಿದರೆ ಅರಳಿದ ತಾವರೆಗಳ ಕಣ್ಣು ಅಂತೇಳಿದರೆ ದೊಡ್ಡ ದೊಡ್ಡ ಅರಳಿದ ಕಣ್ಣುಗಳುಳ್ಳವರಾಗಿರುವಂಥ ವೇದವ್ಯಾಸರು. ಅವರಿಂದ ಅಂದರೆ ಅವರನ್ನು ನೋಡಿ ಪಾಂಡವರಿಗೆ ಅತ್ಯಂತ ಸಂತೋಷವಾಗಿರುವಾಗ ಆ ವೇದವ್ಯಾಸರಿಗೆ ಇವರು ಪರಿಪೂಜ್ಯ ಅಂತೇಳಿದರೆ ಪೂಜೆ ಮಾಡಿದ್ದಾರೆ. ವೇದವ್ಯಾಸರು ಇವರಿಗೆ ಏನು ಮಾಡಿದರು ಅಂತೇಳಿದರೆ ಉಲ್ಲಾಲಿತಾಶ್ಚ ಅಂತೇಳಿದರೆ ಭಗವಂತ ಇವರ ಹತ್ತಿರ ಬರುವಾಗ ಎಷ್ಟು ಸ್ನೇಹ ಅಂತೇಳಿದರೆ ಉಲ್ಲಾಲಿತ. ಲಾಲಿ ಅಂತೇಳಿದರೆ ತಾಯಿ ಮಗುವಿಗೆ ತೊಟ್ಟಿಲಲ್ಲಿ ತೂಗುತ್ತಾ ಹೇಳುವಂಥ ಹಾಡಿಗೆ ಲಾಲಿ ಹಾಡು ಅಂತ ಹೆಸರು, ಮಲಗಿಸಲಿಕ್ಕೆ ಮಗುವಿಗೆ. ಸೊ ಮಗುವನ್ನು ಮಲಗಿಸಲಿಕ್ಕೆ ಎಷ್ಟು ಸ್ನೇಹಪರವಾದ ವಾತಾವರಣ ಅಲ್ಲಿರ್ತದೆ. ಮಗು ಮಲ್ಕೋ, ನಿದ್ದೆ ಮಾಡು ಚೆನ್ನಾಗಿ ಅಂತೇಳ್ಕೊಂಡು ಒಳ್ಳೆ ದೇವರದೆಲ್ಲ ನಾಮ ಹೇಳ್ತಾ ಜೋ ಜೋ ಶ್ರೀಕೃಷ್ಣ ಪರಮಾನಂದ, ನಂದ ಗೋಪಿಯ ಕಂದ, ಕೃಷ್ಣ ಮುಕುಂದ ಅಂತ ಹೇಳ್ಕೊಂಡ್ಬಿಟ್ಟು ನನಗೆ ತುಂಬ ಒಳಗಿಂದ ಕೆಲಸ ಉಂಟು, ಗುಣನಿಧಿಯೇ ನಿನ್ನ ಎತ್ತಿಕೊಂಡಿದ್ದರೆ ಮನೆಯ ಕೆಲಸವಾರು ಮಾಡುವರಯ್ಯ, ಮನಕ್ಕೆ ಸುಖ ನಿದ್ರೆ ತಂದುಕೋ ಬೇಗ, ಫಣಿಶಯನನೆ ಪಾಡಿ ತೂಗುವೆನು ಅಂತ ಅಷ್ಟು ಸ್ನೇಹಪರವಾಗಿ ಅಷ್ಟು ಒಂದು ಏನು ಮಗುವನ್ನು ನಿದ್ದೆ ಮಾಡಿಸುವಂಥದ್ದು. ಆ ರೀತಿ ವೇದವ್ಯಾಸರು ಪಾಂಡವರ ಆ ಸಂಬಂಧ ಅಂತೇಳಿದರೆ ತಾಯಿ ಮಗು ಹೇಗೆ ಸಂಬಂಧ ಇರ್ತದೆ ಅಷ್ಟು ಸ್ನೇಹ ಇರುವಂಥ, ಅಷ್ಟು ಹೃದಯಕ್ಕೆ ಹತ್ತಿರ ಇರುವಂಥ ಸಂಬಂಧ ಉಲ್ಲಾಲಿತ ಅಂತೇಳಿದರೆ ಏನು ನಮಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದರೆ ನಾವೆಲ್ಲ ಕೈಕಾಲು ಬಿಟ್ಟುಬಿಡ್ತೇವೆ, ಅಯ್ಯೋ ಏನೆಲ್ಲ ಪ್ರಶ್ನೆ ಕೇಳ್ತಾರೆ, ಏನು ಉತ್ತರ ಕೊಡೋದು ಹಾಗೆ ಈಗ ಅಂತ. ಆದರೆ ವೇದವ್ಯಾಸರು ಬಂದಾಗ ಇವರಿಗೆ ಏನು ತಲೆಬಿಸಿ ಇಲ್ಲ. ಅಷ್ಟು ಒಂದು ಇದೇನಂತ ಹೇಳಿದ್ರೆ ಇವು ನಮ್ಮವರೇ ಬಂದರೆ ನಮಗೇನಾದರೂ ಅವರ ಪ್ರಶ್ನೆ ಕೇಳ್ತಾರೆ ಅಂತ ಹೆದರಿಕೆ ಇರ್ತದ? ಏನು ಹೆದರಿಕೆ ಇರೋದಿಲ್ಲ. ಸ್ನೇಹಪರವಾದ ನಮ್ಮ ಅತ್ಯಂತ ಒಳ್ಳೆ ಮಿತ್ರ ಬಂದರೆ ನಮಗೇನಾದ್ರು ಹೆದರಿಕೆ ಇರ್ತದ? ಏನಿಲ್ಲ. ಸೊ ಆ ರೀತಿ ಅತ್ಯಂತ ಮಿತ್ರತ್ವದ ಸ್ನೇಹ ಭಾವನೆಯಿಂದ ಬಂದಿದ್ದಾರೆ ವೇದವ್ಯಾಸರು. ಇವರಿಗೆ ಪಾಂಡವರಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತೊಟ್ಟಿಲಲ್ಲಿ ಹಾಕಿ ತೂಗುತ್ತಾ ಇದ್ದಾರೆ ವೇದವ್ಯಾಸರು, ಅಷ್ಟು ಸ್ನೇಹದಿಂದ ಮಾತಾಡಿಸ್ತಾ ಇದ್ದಾರೆ ಅಂತ. ಉಲ್ಲಾಲಿತಾಹ, ಯಾರಿಂದ? ಹರಿಣ, ಭಗವಂತನಿಂದ ಅಷ್ಟು ಲಾಲಿ ಹಾಡು ಹೇಳಿ ನಿದ್ದೆ ಮಾಡಿಸುವಂಥ ತಾಯಿ ಹಾಗೆ ಇದ್ದಾರೆ ವೇದವ್ಯಾಸರು. ಅಷ್ಟು ಒಂದು ಹತ್ತಿರದ ಮಿತ್ರತ್ವದ ಆ ಸಂಬಂಧ. ಸೊ ಹಾಗೆ ಪಾಂಡವರಿಗೆ ಬಹಳ ಸಂತೋಷ, ಬಹಳ ಮಿತ್ರತ್ವ, ಬಹಳ ಸ್ನೇಹ ಅವರ ಹತ್ರ. ತದೋಪವಿಷ್ಟಾಹ, ತದ ಆಗ ಅಂತೇಳಿದರೆ ಎಲ್ಲ ಹೇಗಿದ್ದೀರಿ ಅಂತೆಲ್ಲ ಕೇಳಿ, ಅಂದರೆ ಎಲ್ಲರೂ ಸಂತೋಷದಿಂದ ಬಹಳ ಪರವಾದ ವಾತಾವರಣದಲ್ಲಿ ತದಾ ಉಪವಿಷ್ಟಾಹ, ಎಲ್ಲ ಕುಳಿತುಕೊಂಡರು. ಇನ್ನು ಎಲ್ಲರೂ ಕುಳಿತುಕೊಂಡಾಗ ಇನ್ನು ಯಾರು ಮಾತಾಡೋದು? ಯಾರು ಮಾತಾಡಲಿಕ್ಕಿಲ್ಲ. ವೇದವ್ಯಾಸರು ಏನು ಹೇಳ್ತಾರೆ ಅದನ್ನು ಕೇಳುವುದು ಅಂತ. ಹಾಗೆ ಎಲ್ಲರೂ ಕುಳಿತುಕೊಂಡರು. ನೀವೇನು ಬಂದಿದ್ದೀರಿ ವೇದವ್ಯಾಸರು, ನೀವು ನಮಗೆ ಅಪ್ಪಣೆ ಕೊಡಬೇಕು, ಹೇಳಬೇಕು ಅನ್ನುವ ರೀತಿಯಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ. ನೀವು ಹೇಳಬೇಕು, ನಾವು ಕೂತ್ಕೊಳ್ಬೇಕು ಅಂತ. ನಾವೀಗ ಸ್ವಾಮಿಗಳನ್ನೇನಾದರೂ ಮನೆಗೆ ಪಾದಪೂಜೆಗೆ ಕರೆಸಿದರೆ ಸ್ವಾಮಿಗಳಿಗೆಲ್ಲ ಪೂಜೆ ಎಲ್ಲ ಮಾಡಿ ಇಲ್ಲಿ ಪರಿಪೂಜ್ಯ ಅಂತಿದ್ದಂಗೆ. ಸೊ ಹಾಗೆ ಇಲ್ಲಿ ಹೇಳಿದಾಗೆ ಜಗದ್ಗುರುಗಳು ನಮಗೆ ಸ್ವಾಮಿಗಳದ್ದು ಮೊದಲೇ ಪರಿಚಯ ಇದ್ದರೆ ಏನೋ ಒಂದು ಹೆದರಿಕೆಯೂ ಇರುವುದಿಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಸರಿ ಅಂತ ಎಲ್ಲ
ಪೂಜೆ ಅದು ಇದೆಲ್ಲ ಆತಿಥ್ಯ ಅವರಿಗೆ ಕೊಡುವಂಥದ್ದೆಲ್ಲ ಕೊಟ್ಟಾದ ಮೇಲೆ ನಂತರ ಅವರು ಹೇಳುವುದನ್ನು ನಾವು ಕೇಳುವಂಥದ್ದು. ಅಂದರೆ ನಾವೆಲ್ಲ ಕೂತ್ಕೊಂಡ್ಬಿಡ್ತೀವಿ. ಅಂದರೆ ಏನು ಸ್ವಾಮಿಗಳು ಹೇಳ್ತಾರೆ ಅಂತ ಆ ರೀತಿಯಲ್ಲಿ ವೇದವ್ಯಾಸರು ಏನು ಹೇಳ್ತಾರೆ ಅಂತ ಕೇಳಲಿಕ್ಕೆ ಎಲ್ಲರೂ ಕೂತಿದ್ದಾರೆ. ಉಪವಿಷ್ಟಾಹ ಕೂತಿದ್ದಾರೆ. ಸೊ ಈ ಶ್ಲೋಕಕ್ಕೆ 59ನೇ ಶ್ಲೋಕಕ್ಕೆ ಬ್ರಹ್ಮನಿಗೂ ತಂದೆಯಾದ ವಿರಿಂಚೇಹೆ ಗುರುಂ ಅವರನ್ನು ಕಾಣುತ್ತಲೇ ಭಗವಂತನ ವೇದವ್ಯಾಸ ರೂಪದಲ್ಲಿರುವಂಥ ಭಗವಂತನನ್ನು ಕಾಣುತ್ತಲೇ ನೋಡ್ತಾನೆ ಪಾಂಡವರು ಪರಮಾನಂದ ಹೊಂದಿದರು. ದೃಷ್ಟ್ವೈವ ನೋಡುತ್ತಲೇ, ದೃಷ್ಟ್ವಾ ಏವ ತಂ ಆ ಭಗವಂತನನ್ನು ಪರಮಮೋದಿನಃ ಆಶುಪಾರ್ಥಾಃ ಕೂಡಲೇ ಪಾಂಡವರು ಪರಮಮೋದಿನಃ ಅತ್ಯಂತ ಸಂತೋಷಗೊಂಡರು, ಪರಮಾನಂದ ಹೊಂದಿದರು. ತಾಯಿಯೊಂದಿಗೆ ಮಾತ್ರ ಸಹ ಅಂದರೆ ತಾಯಿಯೊಂದಿಗೆ ಇದ್ದಾರೆ ಎಲ್ಲರೂ 5 ಜನ ಪಾಂಡವರು. ಆ ಭಗವಂತನನ್ನು ವಿರಿಂಚೆ ಗುರುಂ ಆ ಬ್ರಹ್ಮನಿಗೂ ತಂದೆಯಾದ ಆ ಭಗವಂತನನ್ನು ಪರಿಪರಿಯಾಗಿ ಉಪಚರಿಸಿದರು. ಪರಿಪೂಜ್ಯ ತಾಯಿಯೊಂದಿಗೆ ಕೂಡಿಕೊಂಡು ಭಗವಂತ ವೇದವ್ಯಾಸರಿಗೆ ಅವರಿಗೆ ಏನು ಪೂಜೆ ಅಲ್ಲಿ ನಡೆಸಲಿಕ್ಕೆ ಸಾಧ್ಯ ಇದೆ ಕಾಡಿನಲ್ಲಿ ಆ ಇರುವ ವಸ್ತುಗಳ ಜೊತೆಗೆ ಪೂಜೆಯನ್ನು ಮಾಡಿದ್ದಾರೆ. ಸೊ ಪರಮ ಪ್ರೀತಿಯಿಂದ ಅರಳಿದ ಕಮಲದಂತಹ ಕಣ್ಣುಗಳಿಂದ ವ್ಯಾಸರು ಅಂದರೆ ಪ್ರೋತ್ಫುಲ್ಲ ನಯನೇನ, ಪ್ರೋತ್ಫುಲ್ಲ ಪ್ರಫುಲ್ಲ ಅಂತ ಹೇಳೋದಿಲ್ವ, ಕೆಲವರು ಹೆಸರು ಹೇಳ್ತಾರೆ ಪ್ರಫುಲ್ಲ ಅಂತ ಹೇಳಿದ್ರೆ ಏನು, ಅರಳಿದ ಅಂತ. ಏನು ಅರಳಿದ? ಕಣ್ಣುಗಳು ಅಂತ. ಸೊ ಅರಳಿದ ಕಣ್ಣುಗಳುಳ್ಳವಳು ಹಾಗೆ. ಸೊ ಇಲ್ಲಿ ಭಗವಂತನಿಗೆ ಹೇಳಿದ್ದಾರೆ ಪ್ರೋತ್ಫುಲ್ಲ ಪದ್ಮನಯನ, ಅದು ಅಂದರೆ ಅರಳಿದ ಕಮಲದ ಆ ರೀತಿ ದೊಡ್ಡ ದೊಡ್ಡ ಕಣ್ಣುಗಳಿರುವಂತಹ ವೇದವ್ಯಾಸರಿಂದ ಪರಮ ಅತಿಹಾರದ ಅತ್ಯಂತ ಸ್ನೇಹಪರವಾಗಿರುವಂಥ ವೇದವ್ಯಾಸರಿಂದ ಬ್ರಹ್ಮದೇವರಿಗೂ ಗುರುಗಳಾದ ವೇದವ್ಯಾಸರಿಂದ ಏನಂತ ಹೇಳಿದರೆ ಪೂಜೆಯೆಲ್ಲ ಮಾಡಿ ಅವರನ್ನು ಉಪಚರಿಸಿ ಪರಿಪೂಜ್ಯ. ಆ ನಂತರ ಅವರನ್ನು ವೇದವ್ಯಾಸರು ಅವರಿಗೆ ಲಾಳಿ ಹಾಕಿ ತೊಟ್ಟಿಲಲ್ಲಿ ತೂಗುವ ಥರ ಪಾಂಡವರನ್ನು ಅಭಿನಂದಿಸಿದರು. ಏನು ಅಂತ ಹೇಳ್ಕೊಂಡು ಹೇಗಿದ್ದೀರಿ ಅದಿದ್ದೆಲ್ಲ ಕೇಳಿಕೊಂಡು ಸೊ ಎಲ್ಲ ಕುಳಿತರು. ಈಗ ವೇದವ್ಯಾಸರು ಏನು ಮಾತಾಡ್ತಾರೆ ಅದನ್ನು ಕೇಳಬೇಕಂತ ಕೂತಿದ್ದಾರೆ. ವ್ಯಾಸರನ್ನು ಪಾಂಡವರೆಲ್ಲ ಪರಿಪರಿಯಾಗಿ ಉಪಚರಿಸಿ ಪೂಜಿಸಿದರೆ ಪರಿಪೂಜ್ಯ. ಪ್ರತಿಯಾಗಿ ವ್ಯಾಸರು ಆ ಪಾಂಡವರನ್ನು ಮತ್ತು ಕುಂತಿದೇವಿಯನ್ನು ಕರುಣೆ ತುಂಬಿದ ಕಣ್ಣುಗಳಿಂದ ನೋಡಿ ಅಂತೇಳಿದರೆ ಆ ಪ್ರೇಮಪರವಾದ ಪ್ರೀತಿಪರವಾದ ಸ್ನೇಹಪರವಾದ ಆ ವಾತಾವರಣವನ್ನು ನಿರ್ಮಿಸಿದ್ದಾರೆ. ಅಷ್ಟು ಸಂತೋಷ ಪ್ರೀತಿ ಸ್ನೇಹದಿಂದಿರುವಂಥ ಅವರನ್ನು ನೋಡಿ ಅದನ್ನು ನೋಡಿ ಅವರನ್ನು ನೋಡಿಯೇ ಆ ಸ್ನೇಹವನ್ನು ಪಡೆದು ಇವರು ಸಂತೋಷದಿಂದ ಇದ್ದಾರೆ ಅಂತ ಅದರ ಅರ್ಥ. ಸೊ ಹಾಗೆ ಈಗ 59ನೇ ಶ್ಲೋಕ ಆಯಿತು. 60ನೇ ಶ್ಲೋಕ ಮೇಲೆ ಸಮುದೀಕ್ಷ ಕೃಷ್ಣೋ ಭೀಮಂ ಜಗಾದನತ ಆಶು ಹಿಡಿಂಬಯಾಚ ಏತಾಂ ಗ್ರಹಾಣ ಯುವತೀಂ ಸುರಸತ್ಮಶೋಭಾಂ ಜಾತೆ ಸುತೆ ಸಹ ಸುತಾ ಪ್ರತಿಯಾತು ಚೈಷಾ. 60ನೇ ಶ್ಲೋಕ. ಹಿಡಿಂಬೆಯಿಂದಲೂ ಚೆನ್ನಾಗಿ ನಮಸ್ಕರಿಸಲ್ಪಟ್ಟ ಆ ವೇದವ್ಯಾಸರು ಭಕ್ತಿಯಿಂದ ಬಾಗಿದ ಶಿರಸ್ಸುಳ್ಳ ಆ ಪಾಂಡವರನ್ನು ನೋಡಿ ಭೀಮಸೇನನ್ನು ಕುರಿತು ಹೇಳುತ್ತಾರೆ, ಸ್ವರ್ಗಲೋಕಕ್ಕೆ ಅಲಂಕಾರ ಭೂತಳಾದ ಈ ತರುಣಿಯನ್ನು ನೀನು ಪಾಣಿಗ್ರಹಣ ಮಾಡಿಕೊಳ್ಳು. ಮಗನು ಹುಟ್ಟಿದ ಮೇಲೆ ಈ ಹಿಡಿಂಬಿಯು ಮಗನಿಂದ ಕೂಡಿದವಳಾಗಿ ಹೊರಟು ಹೋಗಲಿ ಅಂತ ಭೀಮಸೇನನಿಗೆ ಆದೇಶ ಮಾಡುತ್ತಾರೆ. ತಾನ್ ಭಕ್ತಿ ನಮ್ರ ಶಿರಸಃ ಸಮುದೀಕ್ಷ್ಯ ಕೃಷ್ಣೋ ಭೀಮಂ ಜಗಾದ ನತ ಆಶು ಹಿಡಿಂಬಯಾಚ ಏತಾಂ ಗೃಹಾಣ ಯುವತೀಂ ಸುರಸದ್ಮಶೋಭಾಂ ಜಾತೆ ಸುತೆ ಸಹ ಸುತಾ ಪ್ರತಿಯಾತು ಚೈಷಾ. ತಾನ್ ಭಕ್ತಿ ನಮ್ರ ಶಿರಸಃ
ಆ ಪಾಂಡವರನ್ನು ಭಕ್ತಿ ನಮ್ರ ಶಿರಸಃ ಅಂದರೆ ಭಕ್ತಿಯಿಂದ, ಶಿರಸ ಅಂತೇಳಿದರೆ ತಲೆಯನ್ನು, ನಮ್ರ ಅಂದರೆ ವಿನಮ್ರರಾಗಿ, ವಿಧೇಯರಾಗಿ ಬಾಗಿ ನಮಸ್ಕಾರ ಮಾಡಿದ್ದಾರೆ ಎಲ್ಲರೂ ಪಾಂಡವರು. ಸೊ ಭಕ್ತಿ ನಮ್ರ ಶಿರಸಃ, ನಮ್ರ ಅಂದರೆ ಬಾಗಿದ, ನಮ್ರ ಅಂದರೆ ವಿನಯದಿಂದ ಬಾಗಿದ, ಭಕ್ತಿಯಿಂದ ಬಾಗಿದ ತಲೆಯುಳ್ಳವರು ಯಾರು? ಪಾಂಡವರು. ಹಾಗೆ ಭಕ್ತಿ ನಮ್ರ ಶಿರಸಃ ತಾನ್ ಅವರನ್ನು, ಕೃಷ್ಣ ಕೃಷ್ಣ ಅಂತೇಳಿದರೆ 2 ಜನ ಕೃಷ್ಣ, ಒಂದು ಯಾದವ ಕೃಷ್ಣ, ಒಂದು ವಾಸಿಷ್ಠ ಕೃಷ್ಣ. ವಸಿಷ್ಠರ ವಂಶದಲ್ಲಿ ಬಂದಿರುವಂತಹ ಇವರು ಪರಾಶರರ ಮಗ, ಪರಾಶರ ಸತ್ಯವತಿ ಅವರ ಪುತ್ರ ಅಂತ ಪ್ರಸಿದ್ಧರಾಗಿರುವ ವೇದವ್ಯಾಸರು. ಇವರು ವಾಸಿಷ್ಠ ಕೃಷ್ಣ. ಅವರು ಯಾರು? ವಸುದೇವ ದೇವಕಿಯ ಅವರು ಪ್ರಸಿದ್ಧ ತಂದೆ ತಾಯಿಗಳು, ಬೆಳೆಸಿದವರು ಇವರು ನಂದಗೋಪ ಯಶೋದೆ ಬೆಳೆಸಿದ್ದು ಅಂತ ಆ ರೀತಿ ಪ್ರಸಿದ್ಧಿ, ಅದು ಯಾದವ ಕೃಷ್ಣ. ಸೊ ಇಲ್ಲಿ ಕೃಷ್ಣ ಅಂತ ಹೇಳಿದ್ರೆ ಇಲ್ಲಿ ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸರು ಉದೀಕ್ಷ ಚೆನ್ನಾಗಿ ನೋಡಿದರು. ಯಾರನ್ನ? ಪಾಂಡವರನ್ನು ನೋಡಿದ್ದಂತ ಹೇಳಿದರೆ ಪಾಂಡವರು ಏನು ಮಾಡ್ತಾ ಇದ್ದಾರೆ? ಭಕ್ತಿಯಿಂದ ಕೂತಿದ್ದಾರೆ, ತಲೆಬಾಗಿ ಕೂತಿದ್ದಾರೆ ಅಂತೇಳಿದರೆ ವಿಧೇಯರಾಗಿ ಏನು ಹೇಳ್ತೀರೋ ನಾವು ಅದನ್ನು ನಡೆಸಿಕೊಡ್ತೇವೆ ಅಂತ ಆ ರೀತಿಯಲ್ಲಿ ನೀವು ಹೇಳಬೇಕು, ನಾವು ಕೇಳಬೇಕಂತ ಕೂತಿದ್ದಾರೆ ವೇದವ್ಯಾಸರ ಎದುರುಗಡೆ. ಅದನ್ನು ನೋಡಿ ಯಾರು? ವೇದವ್ಯಾಸರು ಸಮುದೀಕ್ಷ್ಯ ನೋಡಿದರು ಪಾಂಡವರನ್ನು ಎಲ್ಲರನ್ನು. ಆಮೇಲಿಂದ ನತ ಆಶು ಹಿಡಿಂಬಯಾಚ ಅಂತೇಳಿದರೆ ಬಾಗಿದ್ದು ಖಾಲಿ ಪಾಂಡವರು ಮತ್ತು ಕುಂತಿದೇವಿ ಮಾತ್ರ ಅಲ್ಲ, ಹಿಡಿಂಬಿ ಕೂಡ ಭಕ್ತಿ ನಮ್ರ ಶಿರಸಃ ನತ ಅಂದರೆ ಅವಳು ಕೂಡ ಭಕ್ತಿಯಿಂದ ವಿನಮ್ರಳಾಗಿ ಅವಳು ತಲೆ ತಗ್ಗಿಸಿಕೊಂಡು ಕೂತಿದ್ದಾಳೆ, ಅವಳು ನಮಸ್ಕಾರ ಮಾಡಿದ್ದಾಳೆ ವೇದವ್ಯಾಸರಿಗೆ ಪಾಂಡವರ ಹಾಗೆ. ಅವಳು ಸಹ ನತ ಆಶು ಹಿಡಿಂಬಯ ಅಂತೇಳಿದರೆ ಹಿಡಿಂಬೆಯಿಂದ ಕೂಡ ನಮಸ್ಕರಿಸಲ್ಪಟ್ಟ ವೇದವ್ಯಾಸರು ಅವಳನ್ನು ನೋಡಿದರು. ಎಲ್ಲರನ್ನು ಮಾತಾಡುವ ಮೊದಲು ನೋಡಿದರು ಅಂತ ಅರ್ಥ. ನೋಡಿ ಚ ಅಂದರೆ ಅವಳನ್ನು ನೋಡಿದರು, ಚ ಹಿಡಿಂಬಯ ಚ ಹಿಡಿಂಬೆಯನ್ನು ನೋಡಿದರು, ಪಾಂಡವರನ್ನು ನೋಡಿದರು, ಕುಂತಿದೇವಿಯನ್ನು ನೋಡಿದರು, ಹಿಡಿಂಬೆಯನ್ನು ನೋಡಿದರು. ಯಾರು? ವೇದವ್ಯಾಸರು. ನೋಡಿ ಭೀಮಂ ಜಗಾದ ಭೀಮಸೇನನನ್ನು ಕುರಿತು, ದ್ವಿತೀಯ ವಿಭಕ್ತಿ ಭೀಮಂ ಅಂದರೆ ಕೃಷ್ಣ, ಅದು ಪ್ರಥಮ ವಿಭಕ್ತಿ. ಕೃಷ್ಣನು ಅಂದರೆ ವೇದವ್ಯಾಸರು, ಅದು ಪ್ರಥಮ ವಿಭಕ್ತಿ. ಹೇಳಿದರು ಜಗಾದ ಯಾರಿಗೆ? ಭೀಮಂ, ಭೀಮನನ್ನು ಕುರಿತು ಹೇಳಿದರು. ಏನು ಹೇಳಿದರು? ಏತಾಂ ಗೃಹಾಣ ಯುವತೀಂ, ಈ ಯುವತಿ ಇದ್ದಾಳಲ್ವ, ಯುವತಿ ಅಂತೇಳಿದರೆ ಅಲ್ಲಿಗೆ ಇರುವಂಥದ್ದು ಒಬ್ಬಳೇ ಯುವತಿ, ಅವಳು ಹಿಡಿಂಬಿ. ಏತಾಂ ಯುವತೀಂ, ಈ ಯುವತಿಯನ್ನು, ಯುವತಿ ಅಂತೇಳಿದರೆ ಹಿಡಿಂಬಿಯನ್ನು, ಸುರಸದ್ಮ ಶೋಭಾಂ, ಇವಳನ್ನೇನು ಕಡಿಮೆ ಅಂತ ತಿಳ್ಕೋಬೇಡ, ಇವಳು ಸುರ ಅಂದರೆ ದೇವತೆಗಳು, ಸದ್ಮ ಅಂತೇಳಿದರೆ ದೇವತೆಗಳ ಲೋಕ, ದೇವತೆಗಳ ಮನೆ. ಸದ್ಮ ಅಂದರೆ ಮನೆ, ಅಂದರೆ ದೇವತೆಗಳ ಮನೆ ಅಂದರೆ ದೇವತೆಗಳ ಲೋಕ, ದೇವಲೋಕ. ಸುರಸದ್ಮ ಶೋಭಾಂ, ದೇವಲೋಕಕ್ಕೆ ಶೋಭೆ ಇವಳು. ಯಾರು? ಹಿಡಿಂಬಿ ಅಂತೇಳಿದರೆ ದೇವಲೋಕಕ್ಕೆ ಶೋಭೆ ಹೇಗಾಗುವುದು ಅಂತ ಕೇಳಿದರೆ ಮೊದಲೇ ಹೇಳಿಬಿಟ್ಟಿದ್ದಾರೆ ಮಧ್ವಾಚಾರ್ಯರು ಅವಳು ಯಾರು ಅಂತ. ಅವಳು ದೇವೇಂದ್ರನ ಇನ್ನೊಂದು ಪತ್ನಿ, ಅವಳು ದೇವಲೋಕದಲ್ಲಿರುವಂಥ ಅಪ್ಸರೆ. ಅವಳು ಅಪ್ಸರೆ ಅಂತೇಳಿದರೆ ಅತಿರೂಪಸಿ ಅಂತ ಅರ್ಥ, ಅತ್ಯಂತ ಚೆಲುವೆ ಅಂತ. ಸೊ ದೇವಲೋಕಕ್ಕೆ ಶೋಭೆ ತರುವವಳು ಅಂತ ಹೇಳಿಬಿಟ್ರು ಯಾರು? ವೇದವ್ಯಾಸರು. ನಮಗೆ ಅಪ್ಸರೆ ಅಂತೇಳಿದರೆ ನಮಗೆ ಚಂದ ಅಂತ ಒಂದು ಬರ್ತದೆ, ಆದರೆ ಅಪ್ಸರೆ ಅಂತೇಳಿದರೆ ಅಪ್ಸರೆ ಅವಳು ಅಂತ ಅಂದರೆ ಏನು, ಅದು ಒಂದು ನಮಗೊಂಚೂರು ಅಪ್ಸರೆ ಅಂತ ಹೇಳಿದ್ರು ಕೂಡ ಚಂದ ಹೌದು, ಆದರೆ ಶ್ರೇಷ್ಠ ಅಂತ ಅಲ್ಲ ಅಂತ ಬಂದರೆ ವೇದವ್ಯಾಸರು ಏನು ಹೇಳ್ತಾರೆ? ಸುರಸದ್ಮ ಶೋಭಾಂ, ದೇವತೆಗಳ ಲೋಕಕ್ಕೆ ಶೋಭೆ ತರುವವಳು ಅಂತ ಹೇಳಿಬಿಟ್ರು, ಅಂದರೆ ಬಹಳ ಶ್ರೇಷ್ಠಳು ಅಂತ ಹೇಳಿಬಿಟ್ರು. ಯಾರು? ವೇದವ್ಯಾಸರು. ವೇದವ್ಯಾಸರು ಹೇಳಿದ ಮೇಲೆ
ಇನ್ನು ಯಾರೂ ಮಾತಾಡಲಿಕ್ಕೆ ಇಲ್ಲ. ಭಗವಂತ ಸಾಕ್ಷಾತ್ ಭಗವಂತನೇ ಸರ್ಟಿಫಿಕೇಟ್ ಕೊಟ್ಟುಬಿಟ್ಟಿದ್ದಾರೆ, ಇವಳು ದೇವಲೋಕಕ್ಕೆ ಶೋಭೆ ತರುವವಳು. ಯಾರು? ಈ ಹಿಡಿಂಬಿ ಇಲ್ಲಿ ಮನುಷ್ಯರಾಗಿದ್ದಾಳೆ ಇವಳು ಅಂತೇಳಿದರೆ ಕಾರಣವಶಾತ್ ಆ ಶಚೀದೇವಿಯ ಶಾಪದಿಂದ ಇಲ್ಲಿ ಬಂದು ಇಲ್ಲಿ ಮನುಷ್ಯರಾಗಿ ರಾಕ್ಷಸರಾಗಿ ಹುಟ್ಟಿದ್ದಾಳೆ. ಇಲ್ಲಿ ನಿಮ್ಮ ಹಾಗೆ ಇದ್ದಾಳೆ. ದೇವಲೋಕಕ್ಕೆ ಶೋಭೆ ತರುವಂತಹ ಈ ಯುವತೀಂ ಗೃಹಾಣ. ಗೃಹಾಣ ಅಂದರೆ ಸ್ವೀಕರಿಸು, ಅಂದರೆ ಪಾಣಿಗ್ರಹಣ. ಪಾಣಿಗ್ರಹಣ ಅಂದರೆ ಕೈಯನ್ನು ಸ್ವೀಕರಿಸುವ ಸಮಾರಂಭ, ಮದುವೆ. ಪಾಣಿಗ್ರಹಣ ಮಾಡಿಕೊಳ್ಳುವುದಾಗಿ ನಿಶ್ಚಯಿಸಲಾಗಿದೆ ಅಂತ ಬರ್ತದೆ. ಯಾವುದರಲ್ಲಿ? ವಿವಾಹ ಆಮಂತ್ರಣದಲ್ಲಿ, ಇನ್ವಿಟೇಷನ್ನಲ್ಲಿ. ಸೊ ಅದು ಪಾಣಿಗ್ರಹಣ ಅಂದರೆ ಕೈಯನ್ನು ಸ್ವೀಕರಿಸುವುದು. ಹುಡುಗನು ಹುಡುಗಿಯ ವರನು ವಧುವಿನ ಕೈಯನ್ನು ಸ್ವೀಕರಿಸುವುದು. ಪಾಣಿ ಅಂದರೆ ಕೈ, ಪಾಣಿಗ್ರಹಣ. ಸೊ ಆ ಪಾಣಿಗ್ರಹಣ ಅಂದರೆ ಪಾಣಿಯನ್ನು ತೆಗೆದುಕೋ ಅಂದರೆ ಮದುವೆ ಮಾಡಿಕೋ ಅಂತ ಅರ್ಥ. ಗ್ರಹಣ ಅಂದರೆ ಮದುವೆ ಮಾಡಿಕೋ. ಏತಾಂ ಇವಳು ಯಾರು? ಯುವತೀಂ, ಈ ಸುಂದರ ಯುವತಿ ಚೆಲುವೆ. ಸುರಸದ್ಮ ಶೋಭಾಂ, ದೇವಲೋಕಕ್ಕೆ ಶೋಭೆ ತರುವವಳು ಇವಳು ಅಂದರೆ ಅತ್ಯಂತ ಶ್ರೇಷ್ಠಳು ಅಂತಾಯಿತು. ಇಂಥ ಶ್ರೇಷ್ಠ ಯುವತಿಯನ್ನು, ಅಷ್ಟು ಅವಳು ಶ್ರೇಷ್ಠಳು ಇಲ್ಲದಿದ್ದರೆ ಭಾರತೀ ದೇವಿ ಅವಳಲ್ಲಿ ಆವೇಶ ಆಗ್ತಾಳ? ಆಗುವುದೇ ಇಲ್ಲ. ಭಾರತೀ ದೇವಿ ಅಂತೇಳಿದರೆ ಎಂಥ ಒಂದು ಶ್ರೇಷ್ಠ ಅವಳು ಅಂದರೆ ಭಗವಂತನಿಗೆ ಹತ್ತಿರ ಇರುವಂಥ ಪರಶುಕ್ಲತ್ರಯರಲ್ಲಿ ವಾಯುದೇವರು ಭಾರತೀ ದೇವಿ, ಬ್ರಹ್ಮದೇವರು ಸರಸ್ವತಿ, ಭಗವಂತ ಲಕ್ಷ್ಮೀದೇವಿ, ಇಷ್ಟೇ ಪರಶುಕ್ಲತ್ರಯರಲ್ಲಿ ಇರೋದು. ಅವರಲ್ಲಿ ಒಂದೇ ಒಂದು ದೋಷ ಇಲ್ಲ. ಅಂಥ ದೋಷ ಇಲ್ಲದ ಭಗವಂತನಿಗೆ ಅತ್ಯಂತ ಹತ್ತಿರ ಇರುವಂತಹ ಅತ್ಯಂತ ಭಕ್ತರಾದ ಅದರಲ್ಲಿ ಒಬ್ಬಳು ಯಾರು? ಭಾರತೀ ದೇವಿ. ಆ ಭಾರತೀ ದೇವಿಯ ಆವೇಶ ಈ ಹಿಡಿಂಬಿಯಲ್ಲಿ ಇದ್ದಾಳೆ ಅಂತ ಹೇಳಿದ ಕೂಡ ಅದರ ಅರ್ಥ ಏನು? ಅವಳು ಅತ್ಯಂತ ಶ್ರೇಷ್ಠಳಂತಲೇ ಅರ್ಥ. ಅದನ್ನು ಭಗವಂತರು ಏನು ಮಾಡಿದರು? ವೇದವ್ಯಾಸರು ಬಾಯಿ ಬಿಟ್ಟು ಪೂರ್ತಿ ಹೇಳಿಬಿಟ್ರು. ಇವಳು ದೇವಲೋಕಕ್ಕೆ ಶೋಭೆ ತರುವವಳು, ಸುರಸದ್ಮ ಶೋಭಾಂ. ಏತಾಂ ಯುವತೀಂ ಗೃಹಾಣ, ಇವಳನ್ನು ಮದುವೆ ಆಗು. ಈಗ ಭೀಮಸೇನ ಅಂತೇಳಿದ್ರೆ ಇನ್ನೇನು ಮಾತಾಡಲಿಕ್ಕೆ ಇಲ್ಲ. ಇನ್ನು ಧರ್ಮ ಅದು ಇದು ಏನು ಹೇಳಲಿಕ್ಕಿಲ್ಲ. ಅವಳೇ ಹೇಳಿಬಿಟ್ಟಿದ್ದಾಳೆ. ಯಾರು? ಹಿಡಿಂಬಿ. 2 ದಿವಸ ಮೊದಲೇ. ನಾಡ್ದು ವೇದವ್ಯಾಸರು ಬರ್ತಾರೆ, ಸ್ವಂತ ಅವರೇ ಬರ್ತಾರೆ. ಅವರು ಹೇಳಿದಾಗ ಮದುವೆ ಮಾಡಿಕೊಳ್ತೀಯಲ್ಲ ಅಂತ ಕೇಳಿಬಿಟ್ಟಿದ್ದಾಳೆ. ಹಾಗೆ ಆಯಿತು ನೋಡಿ. ಯಾಕಂದರೆ ಒಳಗಿರೋದು ಯಾರು? ಭಾರತೀ ದೇವಿ. ಹಾಗೆ. ಸೊ ಜಾತೆ ಸುತೆ ಸಹ ಸುತ. ವೇದವ್ಯಾಸರು ಅಷ್ಟೇ ಅಲ್ಲ, ಸಮಸ್ಯೆ ಮಾಡಿ ಹೋದರು ಭಗವಂತ ಅಂತ ಹೇಳಿಕೊಂಡ ಇಲ್ಲ, ಎಲ್ಲ ಹೇಳಿ ಹೋಗ್ತಾರೆ. ಏನು? ಮತ್ತೆ ಮುಂದುವರಿಸಿದ್ದಾರೆ. ಏನಂತೆ? ಜಾತೆ ಸುತೆ. ಈಗ ಇವಳನ್ನು ನೀನು ಮದುವೆ ಆದರೆ ಇವಳನ್ನು ನೀನು ಸಂಗಮ ಮಾಡಿ ನಿನಗೊಬ್ಬ ಮಗ ಹುಟ್ಟುತ್ತಾನೆ. ಜಾತೆ ಸುತೆ. ಸುತೆ ಅಂದರೆ ಸುತಃ, ಜಾತೆ ಹುಟ್ಟುತ್ತಾನೆ. ಸೊ ಮಗ ಹುಟ್ಟಿದ ಅಂತ ಹೇಳಿದ ಕೂಡಲೇ ಮತ್ತೇನಂತೆ? ಜಾತೆ ಸುತೆ ಸಹಸುತ. ಸಹಸುತ ಅಂದರೆ ಆ ಮಗುವನ್ನು ಹಿಡ್ಕೊಂಡು, ಮಗು ಅಂತ ಹೇಳಿದರೆ ಇದೇನು ಸಣ್ಣ ಮಗು ಹಾಗೆಲ್ಲ ಇಲ್ಲ, ಇದು ಹುಟ್ಟಿದ ಕೂಡಲೇ ದೊಡ್ಡದಾಗಿ ಆಗ್ತದೆ ಅಂತ ಇದು ಸಹಸುತ. ಮಗನೊಟ್ಟಿಗೆ ಅಂದರೆ 15 ದಿವಸದ ಮಗ ಅಂದರೆ 25 ವರ್ಷದ ಮಗ ಇದ್ದಾಗೆ ಹಾಗೆ ಇರ್ತಾನೆ. ಸೊ ಸಹಸುತ ಅಂದರೆ ಮಗನೊಟ್ಟಿಗೆ ಅವಳು ಸಹಸುತ. ಪ್ರತಿಯಾಚು ಚ ಏಷ ಅವಳು ಪ್ರತಿಯಾತು, ಅವಳು ಹೋಗಿಬಿಡ್ತಾಳೆ. ಅಂದರೆ ನಿನಗೇನು ತಲೆ ಬಿಸಿ ಇಲ್ಲ. ಏನು? ಅವಳನ್ನು ಮದುವೆಯಾಗು. ಏನು? ಅವಳು ಪಾಪ ನಿನ್ನನ್ನು ನಂಬಿ ಬಂದಿದ್ದಾಳೆ. ಅದರ ಅರ್ಥ ನಿನ್ನನ್ನು ನಂಬಿ ಬಂದಿದ್ದಾಳೆ. ಯಾತಕ್ಕೆ? ಅವಳಿಗೆ ಶಾಪ ಪರಿಹಾರ ಆಗಬೇಕು. ನೀನು ವಾಯುದೇವರೇ, ನೀನು ಭೀಮಸೇನ. ಹಾಗಿರುವಾಗ ವಾಯುದೇವರ ಸ್ಪರ್ಶ ಆಗುತ್ತಲೇ ಅವಳಿಗೆ ಶಾಪ ವಿಮೋಚನೆ ಆಗ್ತದೆ. ಹಿಡಿಂಬಿ ಹೋಗಿ ಅವಳು ದೇವಲೋಕದ ಅಪ್ಸರೆಯೇ ಆಗಿಬಿಡ್ತಾಳೆ. ಭೂಮಿಯಲ್ಲಿದ್ದರೂ ಕೂಡ ನಿನ್ನಿಂದ ಒಬ್ಬ ಮಗ ಹುಟ್ಟಿದ ಮೇಲೆ ಅಂತೇಳಿದರೆ, ಈಗ ಹಾಗೆ ಅಲ್ಲ, ಭೀಮಸೇನನ್ನು ಮದುವೆ ಆಗಿ ಶಾಪ ವಿಮೋಚನೆ ಆಯಿತು. ಆದರೂ ಒಂದು ಮದುವೆ ಆಗಿದ್ದಕ್ಕೊಂದು ಏನೋ ಒಂದು ಬೇಕಲ್ಲ. ಹೌದು, ನಾನು ಮದುವೆ ಆಗಿದ್ದೇನೆ ಅಂತ. ಅದಕ್ಕೋಸ್ಕರ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗನ ಜೊತೆಗೆ ಅವಳು ಹೋಗ್ತಾಳೆ. ಹಾಗಾದರೆ ಅವಳಿಗೆ ಬೇಜಾರಿಲ್ಲ. ಯಾಕೆ? ಒಬ್ಬ ಮಗ ಇದ್ದಾನೆ ಅಂತ ತಿಳ್ಕೊಂಡು ಅವಳಿಗೆ. ಸೊ ಆ ರೀತಿ ವೇದವ್ಯಾಸರು ಏನು ಹೇಳಿದರು? ಆಮೇಲಿಂದ ಅವಳು ಹೋದ ಮೇಲೆ ಮತ್ತೆ ನಿನಗೇನಿಲ್ಲ, ನೀನು ಮಾತ್ರ ಮತ್ತೆ
ಬಾಕಿದ್ದವ್ರ ಜೊತೆಗೆ. ಪಾಂಡವರೆಲ್ಲ ನೀವು ಮತ್ತು ಹಿಡಿಂಬಿದ್ದು ಸಹವಾಸ ಏನಿಲ್ಲ. ಸೊ ಹಿಡಿಂಬಿಯ ಸಹವಾಸ ಸ್ವಲ್ಪವೇ ಸಮಯ. ಅವಳಿಗೆ ಒಬ್ಬ ಮಗ ಹುಟ್ಟುವ ತನಕ ಮಗನ ಜೊತೆಗೆ ಅವಳು ಹೋಗಿಬಿಡ್ತಾಳೆ ಎಲ್ಲಿಗೆ? ದೇವಲೋಕಕ್ಕೆ. ಸೊ ಈ ರೀತಿಯ ವ್ಯವಸ್ಥೆ, ಪೂರ್ತಿ ವ್ಯವಸ್ಥೆ ವೇದವ್ಯಾಸರು ಹೇಳಿಬಿಟ್ರು. ಅಂದರೆ ಅರ್ಧ ಹೇಳಿದ್ದಲ್ಲ, ಪೂರ್ತಿ ಭೀಮಸೇನ ಪೂರ್ತಿ ತಿಳ್ಕೊ ಅಂತ ಪೂರ್ತಿ ಹೇಳಿಬಿಟ್ಟಿದ್ದಾರೆ. ಜಾತೆ ಸುತೆ ಅಂದರೆ ಒಬ್ಬ ಮಗ ಹುಟ್ಟಿದಾಗ ಸಹಸುತ, ಸುತನ ಒಟ್ಟಿಗೆ ಪ್ರತಿಯಾತು, ಯಾತು ಅಂದರೆ ಹೋಗುವುದು, ಪ್ರತಿಯಾತು ಅಂದರೆ ಅವಳು ಹೋಗಿಬಿಡ್ತಾಳೆ. ಅಂದರೆ ಹೇಗೆ ಬಂದಿದ್ದಾಳೋ ದೇವಲೋಕದಿಂದ ಶಾಪ ಹಿಡ್ಕೊಂಡು ಬಂದಿದ್ದಾಳೆ, ಹುಟ್ಟಿದ್ದಾಳೆ. ಇನ್ನು ನಿನ್ನ ಸಂಗಮ ಮಾಡಿ ಮಗ ಹುಟ್ಟಿದ್ದಾಳೆ ಅಂತ ಹೇಳಿದ್ರೆ ಆವಾಗ ಶಾಪ ವಿಮೋಚನೆ ಆಗಿರ್ತಾಳೆ. ಅವಳು ಮಗನನ್ನು ಕರ್ಕೊಂಡು ಹೋಗಿಬಿಡ್ತಾಳೆ. ಏಷ ಅಂತ ಪೂರ್ತಿ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ವೇದವ್ಯಾಸರು. ಸೊ ಹೀಗೆ ಪಾಂಡವರು ತಾನ್ ಭಕ್ತಿ ನಮ್ರ ಶಿರಸಃ, ಭಕ್ತಿಯಿಂದ ತಲೆಬಾಗಿದ್ದಾರೆ ನಮ್ರರಾಗಿ. ಹಿಡಿಂಬಿಯೂ ಅದೇ ರೀತಿಯಲ್ಲಿ ತಲೆ ತಗ್ಗಿಸಿ ನಮಸ್ಕಾರ ಮಾಡಿ ನಮಸ್ಕರಿಸಿ ಅವಳು ನಮ್ರತೆಯಿಂದ ತಲೆಬಾಗಿ ಕೂತಿದ್ದಾಳೆ. ಸೊ ಈಗ ಎಲ್ಲರನ್ನು ನೋಡಿದ್ದಾರೆ. ಅವರನ್ನೆಲ್ಲ ಪ್ರೀತಿಯಿಂದ ನೋಡುತ್ತಾ ವೇದವ್ಯಾಸರು ಭೀಮನಿಗೆ ಹೇಳಿದರು. ಭೀಮಂ ಜಗಾದ. ನತ ಅಂದರೆ ಎಲ್ಲರೂ ನಮಸ್ಕರಿಸಲ್ಪಟ್ಟ. ಎಲ್ಲಿಂದ? ಹಿಡಿಂಬಯಾಚ, ಹಿಡಿಂಬೆಯಿಂದಲೂ ನಮಸ್ಕರಿಸಲ್ಪಟ್ಟ ವೇದವ್ಯಾಸರು ಸಮುದೀಕ್ಷ್ಯ ಎಲ್ಲರನ್ನು ನೋಡಿ ಜಗಾದ ಹೇಳಿದರು. ಹೇಳಿದ್ದು ಮಾತ್ರ ಯಾರಿಗೆ? ಭೀಮಂ, ಭೀಮಸೇನನಿಗೆ ಹೇಳಿದರು. ಏನು ಹೇಳ್ತಾರೆ? ಸುರಸದ್ಮಶೋಭಾಂ ಏತಾಂ ಯುವತೀಂ. ಈ ಯುವತಿ ಸುರಲೋಕದ, ಅವಳು ಸುರಲೋಕದ ಚಲುವೆ, ಇವಳು ಅಪ್ಸರೆ, ಇವಳು ಸುರಲೋಕದ ಭೂಷಣ, ಇವಳು ಅಪ್ಸರೆ ಅಂತ ಹೇಳಲಿಲ್ಲ, ಭೂಷಣ ಅಂತ ಹೇಳಿದರು. ಭೂಷಣ ಅಂತ ಹೇಳಿದರೆ ಬಹಳ ದೊಡ್ಡ ಒಂದು ಏನು ಪ್ರಸಿದ್ಧ ಪದವಿಯಾಗಿ ಹೋಯಿತು ಹಿಡಿಂಬಿಗೆ. ಸುರಲೋಕಕ್ಕೆ ಭೂಷಣಳಾದ ಈ ಯುವತಿಯನ್ನು ನೀನು ಮದುವೆಯಾಗು. ಸೊ ಸುರಲೋಕ ಭೂಷಣಳಾದ ಈ ತರುಣಿಯನ್ನು ನೀನು ವಿವಾಹವಾಗು. ಏತಾಂ ಯುವತೀಂ ಸುರಸದ್ಮ ಶೋಭಾಂ ಗೃಹಾಣ, ಮದುವೆಯಾಗು. ಜಾತೆ ಸುತೆ, ಪುತ್ರನೊಬ್ಬ ಜನಿಸುತ್ತಲೇ ಇವಳು ಆ ಪುತ್ರನೊಂದಿಗೆ ಸಹ ಸುತ ಪ್ರತಿಯಾತು, ತೆರಳಲಿ, ಹೋಗಲಿ, ದೇವಲೋಕಕ್ಕೆ ಹೋಗಲಿ. ಸೊ ಇವರಿಗೆ ಗಂಡು ಮಗುವೇ ಜನಿಸುತ್ತಾನೆ. ಸುತೆ ಜಾತೆ ಸುತಃ ಜಾತೆ, ಗಂಡು ಮಗು ಒಬ್ಬ ಹುಟ್ಟುವಾಗ ಪುತ್ರನೊಬ್ಬ ಹುಟ್ಟುತ್ತಾನೆ ಅಂತ ಗಂಡು ಮಗುವೇ ಹುಟ್ಟುತ್ತಾನೆ. ಅಂದರೆ ಇಡೀ ಮಹಾಭಾರತನೇ ಬರೆದಿದ್ದಾರೆ ವೇದವ್ಯಾಸರು 700 ವರ್ಷದ ಮೊದಲೇ. ಸೊ ಹಾಗಿರುವಾಗ ಸೊ ಇವಳಿಗೆ ಪುತ್ರ ಸಂತಾನ ಆಗ್ತದೆ ಅಂತ ಹೇಳೋದೊಂದು ಕಷ್ಟವ? ಎಷ್ಟು ಒಂದು ಮಹಾಭಾರತದಲ್ಲಿ ಉಂಟು ಲಕ್ಷಗಟ್ಟಲೆ ಕಥೆ, ಅಷ್ಟು ಕಥೆಗಳನ್ನು ಮೊದಲೇ ಬರೆದಿದ್ದಾರೆ. ಇದು ಹೀಗೇ ಆಗುವುದು ಅಂತ ಆಲೋಚನೆ ಮಾಡಿ ನೀವು. ಸೊ ಹಾಗಿರುವಾಗ ಸರ್ವಜ್ಞರು ಯಾರು? ವೇದವ್ಯಾಸರು. ಸೊ ಇಲ್ಲಿ ಸುರಸದ್ಮ ಶೋಭಾಂ ಅನ್ನುವಂಥದ್ದು ಸುರೇಂದ್ರ ಲೋಕಶ್ರೀ ಅಂತ ಹೇಳಿದ ಹಾಗೆ, ಸುರೇಂದ್ರ ಲೋಕ ಅಂದರೆ ದೇವಲೋಕ, ದೇವಲೋಕದ ಶ್ರೀ ಇವಳು, ಶ್ರೀ ಅಂತ ಅಂತೇಳಿ ಶಚೀದೇವಿ ಯಾರು? ಇಂದ್ರನ ಒಂದು ಹೆಂಡತಿ ಆದರೆ ಇನ್ನೊಂದು ಹೆಂಡತಿ ಇವಳೇ ಶ್ರೀ ಇವಳು. ಸೊ ಅಂದರೆ ಸುರಲೋಕ ಶ್ರೀ ಇವಳು, ದೇವಲೋಕದ ಶ್ರೀ ಅಂಥೇಳಿ ಅವಾಗಲೂ ಮೊದಲು ಹೇಳುವಾಗಲೂ ಅದೇ ರೀತಿ ಹೇಳಿದ್ದಾರೆ. ಬಹಳ ಅದ್ಭುತವಾದ ಪ್ರಸಿದ್ಧವಾಗಿ ಹೇಳಿದ್ದಾರೆ ಅಂತೇಳಿದರೆ ಬಹಳ ಒಳ್ಳೆಯವಳು ಅನ್ನುವಂಥ ಅರ್ಥದಲ್ಲೇ ಹೇಳಿದ್ದಾರೆ ಅಂತ. ಅಲ್ಲಿಗೆ ಇವತ್ತಿನ ಇವತ್ತು ಈ ದೀಪಾವಳಿಯ ಶುಭ ಸಂದರ್ಭ ಇವತ್ತು. ಸೊ ಎಲ್ಲ ಭಕ್ತಿಯಿಂದ ಹೇಗೆ ಪಾಂಡವರು ವೇದವ್ಯಾಸರ ಎದುರು ಕೂತಿದ್ದಾರೋ ಹಾಗೆ ನಾವೆಲ್ಲ ಮಧ್ವಾಚಾರ್ಯರ ಎದುರುಗಡೆ ಕೂತಿದ್ದೇವೆ. ನಮಗೆ ಮಾತ್ರ ಅವರು ಕಾಣಿಸುವುದಿಲ್ಲ ಅಷ್ಟೇ. ಪಾಂಡವರಿಗೆ ವೇದವ್ಯಾಸರು ಕಾಣಿಸಿಕೊಂಡ್ರು, ನಮಗೆ ಮಧ್ವಾಚಾರ್ಯರು ಕಾಣಿಸುವುದಿಲ್ಲ. ಆದರೆ ಮಧ್ವಾಚಾರ್ಯರ ಅಭಯ ಹಸ್ತ ನಮ್ಮ ತಲೆ ಮೇಲೆ ಇದೆ ಅಂತ ಹೇಳ್ತಾ ಇದನ್ನು ಇವತ್ತು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ.